ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಕರ್ನಾಟಕ ದಲಿತ ಸಂಘಟನೆ ಹೋರಾಟಕ್ಕೆ, ಬಡವರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಭೂಮಿ ಕಿತ್ತುಕೊಂಡ್ರೆ ಹೆಬ್ಬೆನ್ನೂರ್ಗಡೆ ಜಿಂದಾಬಾದ್, ಜಿಂದಾಬಾದ್. ಅಂಬೇಡ್ಕರ್, ಅಂಬೇಡ್ಕರ್. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಜೈ 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 ಭೀಮ್, ಜೈ ಭೀಮ್. ದಲಿತ ಸಂಘ ಸಮಿತಿ, ಅಂಬೇಡ್ಕರ್ ವಾದ ಜಿಲ್ಲಾ ಶಿವಮೊಗ್ಗ ತಾಲೂಕು ಸಮಿತಿ ಹಾಗೂ ಭದ್ರಾವತಿ ಗ್ರಾಮಾಂತರ ಏನು ಚಂದನಕೆರೆ ಗ್ರಾಮದಲ್ಲಿ ಸರ್ವೆ ನಂಬರ್ 12ರಲ್ಲಿ ಹಿಂದೆ ಕರ್ನಾಟಕ ಸರ್ಕಾರ 1961-62ರಲ್ಲಿ ಏನ್ ಸಾಗುವಳಿ ನೀಡಿದೆ, 12 ಕುಟುಂಬ ದಲಿತ 12 ಕುಟುಂಬಗಳಿಗೆ 14 ಕುಟುಂಬಗಳಿಗೆ ಸಾಗುವಳಿನ ನೀಡುತ್ತದೆ. ಸಾಗುವಳಿ ನೀಡಿಕೊಂಡು ಅದ 14 ದಲಿತ ಕುಟುಂಬಗಳು ಸಾಗುವಳಿ ಮಾಡ್ಕೊಂತ ಅವ್ರ ಜೀವನೋಪಾಯದಲ್ಲಿ ಬಂದಿರ್ತಾರೆ. ಆದ್ರೆ 1985ರಲ್ಲಿ ಭದ್ರಾವತಿ ತಾಲೂಕ್ ತಹಶೀಲ್ದಾರ್ ಅವರು 1985ರಲ್ಲಿ 140 ಎಕರೆಯನ್ನ MPM ಅವ್ರಿಗೆ ಕೊಟ್ಟಿರ್ತಾರೆ. ಈ MPM ನವರು 140 ಎಕರೆ ಸರ್ವೆ ನಂಬರ್ 12ರಲ್ಲಿ 140 ಎಕರೆ ಮಾಡ್ಬೇಕಾಗಿದ್ದನ್ನ 350 ಎಕರೆ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಈ 14 ದಲಿತ ಕುಟುಂಬಗಳಿಗೂ ಸಹ ಒಕ್ಕಲೆಬ್ಸಿ ಅಲ್ಲಿಂದ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ಸಿ ಅವ್ರ ಮೇಲೆ ಇಲ್ಸಳದಲ್ಲ ಆಪಾದನೆ ಹೊರಿಸಿ ಅವ್ರನ್ನ ಬಿಡುಗಡೆಗೊಳಿಸಿರ್ತಾರೆ. ಇದನ್ನ ಮನಗಂಡಂತ ಕರ್ನಾಟಕ ದಲಿತ ಸಂಘ ಸಮಿತಿ, ಅಂಬೇಡ್ಕರ್ ವಾದ ಅವರಿಗೆ ನ್ಯಾಯ ದೊರಕಿಸ್ಕೊಡೋ ನಿಟ್ಟಿನಲ್ಲಿ ಅವರಿಗೆ ಮತ್ತೆ ಭೂಮಿ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗೆ ಡಿಬೆಹಳ್ಳಿ, ಅರ್ಧೋಟ್ಲು, ಕಲ್ಯಾಳ್ ಗ್ರಾಮದಲ್ಲಿ ಏನು ದಲಿತ ಕುಟುಂಬಗಳು ಸಾಗುವಳಿ ಮಾಡ್ತಾ ಇದ್ದಾರೆ, ನಮೂನೆ 50-53ರಲ್ಲೂ ಅರ್ಜಿ ಸಲ್ಲಿಸಿದ್ರು ಸಹ ಅವ್ರಿಗೆ ಇದುವರೆಗೂ ಸಹ ಸಾಗುವಳಿ ಪತ್ರ ಸಿಕ್ಕಿರೋದಿಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಹೋರಾಟ ಆ ನೊಂದ ಕುಟುಂಬಗಳಿಗೆ ಸಾಗುವಳಿ ಪತ್ರ ಸಿಗ್ಬೇಕು, ಅವ್ರಿಗೆ ಭೂಮಿ ಗುದೋರಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಒಂದು ಹೋರಾಟವನ್ನ ನಾವು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರಿಗೆ, ಬಡವರ ಶೋಷಿತರ ದಲಿತರ ನಾಯಕ ಅಂತೇಳಿ ಏನು ಕರಿತಾ ಇದ್ದೀವಿ, ಸಿದ್ದರಾಮಯ್ಯನವರು ದಯಮಾಡಿ ಇತ್ತ ಗಮನ ಹರಿಸಬೇಕು. ಹಾಗೆ ದಕ್ಷ ಮತ್ತು ಪ್ರಾಮಾಣಿಕ ಸಚಿವರಾದಂತ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ದಯಮಾಡಿ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೂಡಲೇ ಸರಿಪಡಿಸ್ಕೊಟ್ಟು ಆ ನೊಂದ ದಲಿತ ಕುಟುಂಬಗಳಿಗೆ ಭೂಮಿಯನ್ನ ದೊರಕಿಸ್ಕೊಡ್ಬೇಕು ಅನ್ನೋದು ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಒಂದು ಹೋರಾಟ ನಡೀತಾ ಇದೆ. ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡ್ತಾ ಇದ್ದೀವಿ. ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕರು ಎಸ್ ಪುಟ್ಟರಾಜು, ಭದ್ರಾವತಿ ತಾಲೂಕು.